ಹಾಯ್ ನಮಸ್ಕಾರ. ಇವತ್ತು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಆಚೆ ಬಂದು ನೋಡಿದ್ರೆ ನಮ್ಮ ಮನೆ ಮುಂದ್ಗಡೆ ರಂಗೋಲಿ ಬಿಟ್ಬಿಟ್ಟಿದ್ದಾರೆ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಂತ ರಂಗೋಲಿ ಬಿಟ್ಟಿದ್ರು. ಅಲ್ಲಿಂದ ಬೈಕು ಇಬ್ಬನಿ ಬಿದ್ದಿದೆ ಅಂತ ನೋಡಿದೆ. ಇಬ್ಬನಿ ಏನು ಬಿದ್ದಿರಲಿಲ್ಲ. ಅಲ್ಲಿಂದ ಗಾಡಿ ಎತ್ಕೊಂಡು ಬಂದಿದೆ ಡೈರೆಕ್ಟಾಗಿ ಟೀ ಅಂಗಡಿಗೆ. ಇಲ್ಲಿ ಬಂದು ಡೈಲಿ ಟೀ ಕುಡಿಯೋ ಅಂಗಡಿ ಇದು. ಬೆಳಗ್ಗೆ ಬಂದು ಇಲ್ಲಿ ಒಂದು ಲೆಮನ್ ಟೀ ಕುಡಿದು ಅಲ್ಲಿಂದ ಹೋಗಿದ್ದೆ ಡೈರೆಕ್ಟಾಗಿ ಗಾಡಿ ಹತ್ರ. ನಮ್ಮ ಗಾಡಿ ಲೋಡಾಗಿತ್ತು, ರೆಡಿ ಇತ್ತು. ಇದೇ ನಾನು ಓಡಿಸೋ ಗಾಡಿ ಟಾಟಾ AC CNG ಗಾಡಿ. ಟಾಟಾ ACಗೆ ಒಂದು ಸ್ಪೆಷಾಲಿಟಿ ಏನಪ್ಪ ನಂಗೆ ನೆನಪಾಗೋದು, 3 ಚಕ್ರದ ಗಾಡಿ ಇದ್ದಂಥ ಟೈಮಲ್ಲಿ ಫಸ್ಟು ಲಾಂಚ್ ಮಾಡಿದ್ದು ಮಿನಿ ಟ್ರಕ್ಕು ಟಾಟಾ AC. ಏನಪ್ಪ ಅಂತಂದರೆ 3 ಚಕ್ರದ ಗಾಡಿನಲ್ಲಿ ಲಾಂಗೆಲ್ಲ ಹೊಡೆಯೋಕ್ಕಾಗ್ತಿರಲಿಲ್ಲ, ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಎಲ್ಲ ಬರೋದು. ಅದಕ್ಕೆ ಟಾಟಾ ಕಂಪ್ನಿಯವ್ರು ಅದನ್ನ ಅಬ್ಸರ್ವ್ ಮಾಡಿ ಲಾಂಚ್ ಮಾಡಿದ ಗಾಡಿನೇ ಈ ಟಾಟಾ AC. ಅಲ್ಲಿಂದ ಗಾಡಿ ಎತ್ಕೊಂಡು ಬಂದಿದ್ದೆ ನಾನು ಬೆಳಗ್ಗೆ ಟಿಫನ್ ತಿನ್ನೋ ಅಂಗಡಿಗೆ. ಡೈಲಿ ನಾವಿಲ್ಲಿ ಇದೇ ಹೋಟೆಲ್ ಟಿಫನ್ ತಿನ್ನೋದು, ದರ್ಶನ್ ಟಿಫನ್ ಸೆಂಟ್ರ್ ಅಂತ. ಅಲ್ಲಿಂದ ಗಾಡಿ ಎತ್ಕೊಂಡು ತಿಂಡಿ ತಿಂದ್ಕೊಂಡು ಬಂದಿದ್ದೆ CNG ಚಿಕ್ಕಬಿದ್ರೆಕಲ್ CNG ಬಂಕಿಗೆ. CNG ಬಂಕಲ್ಲಿ ಕ್ಯೂ ನೋಡಿದ್ರೆ ಇಷ್ಟು ಉದ್ದ ಇದೆ. ಇಲ್ಲಿ ಯಾವಾಗಲೂ ಇಷ್ಟೇ CNG ಗಾಡಿಗಳು ಜಾಸ್ತಿ ಆಗ್ಬಿಟ್ಟು ಕಾರ್ಗಳಿಗೆಲ್ಲ ಇಲ್ಲೇ CNG ಹಾಕ್ಸೋದ್ರಿಂದ CNG ಯಾವಾಗಲೂ ಕ್ಯೂ ಇರುತ್ತೆ. ಏನು ಮಾಡೋಂಗಿಲ್ಲ, ವೆಯ್ಟ್ ಮಾಡಿ ಹಾಕ್ಸ್ಕೊಳ್ಳೇಬೇಕು. CNG ಹಾಕಿಸ್ಕೊಂಡು ಅಲ್ಲಿಂದ ಹೊರಟಿದ್ದೆ. ನಮ್ಮದು ಇವತ್ತು KR ಪುರಮು ಹೊಸಕೋಟೆ. ಅಲ್ಲಿಂದ ಹೋಗಿ ಇವತ್ತು ರೂಟೆಲ್ಲ ಮುಗಿಸ್ಕೊಂಡು ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು. ಮಧ್ಯಾಹ್ನಕ್ಕೆ ತಿಂಡಿ ಎಲ್ಲಪ್ಪ, ಮಧ್ಯಾಹ್ನ ಊಟ ಎಲ್ಲಪ್ಪ ಅಂತಂದರೆ ನಲ್ಲೂರಲ್ಲಿ ಇವತ್ತು ಅಯ್ಯಪ್ಪ ಸ್ವಾಮಿ ಪ್ರಸಾದ ಕೊಡ್ತಾಯಿದ್ರು. ಇವತ್ತು ಮಧ್ಯಾಹ್ನ ಊಟ ಅಲ್ಲೇ ಮಾಡಿದ್ದು. ಪ್ರಸಾದ ತುಂಬ ಚೆನ್ನಾಗಿತ್ತು ಬಿಡಿ. ಅಲ್ಲಿಂದ ಊಟ ಮಾಡಿ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ನೋಡಿದೆ ವುಮೆನ್ಸ್ IPL ಬೋರ್ಡು ನಾಗವಾರ ಬ್ರಿಡ್ಜ್ ಹತ್ಬೇಕಾದ್ರೆ ಇದನ್ನ ಹಾಕಿದ್ದಾರೆ, ವುಮೆನ್ಸ್ IPL ಬೋರ್ಡು. ನನ್ನ ಕಣ್ಣಿಗೆ ಬಿತ್ತು. ಅದು ನೋಡಿ ಹಂಗೆ ವಿಡಿಯೋ ಮಾಡಿದೆ. ಈ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೆಯೋವರೆಗೂ ಏನು ಮಾಡೋಂಗಿಲ್ಲ. ಈ ರೋಡಲ್ಲಿ ಯಾವಾಗಲೂ ಟ್ರಾಫಿಕ್ ಜಾಮ್ ಹಿಂಗೇನೆ, ಬರೀ 2 ಲೈನ್ ಮಾತ್ರ ಹೋಗಬೇಕು. ಅಲ್ಲಿಂದ ಬಂದಿದೆ ಗಾಡಿನ ಗೋಡನ್ ಹತ್ರ ಹಾಕ್ಬಿಟ್ಟು ಗಾಡಿ ನಾನು 2 ವೀಲರ್ ಎತ್ಕೊಂಡು ರಿಟರ್ನ್ ಮನೆ ಹತ್ರ ಬಂದೆ. ಮನೆ ಹತ್ರ ಬರ್ಬೇಕಾದ್ರೆ ಏನು ಚಳಿ ಅಂತೀರ. ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಸಿಕ್ಕಾಪಟ್ಟೆ ಚಳಿ. ಬೆಂಗಳೂರಲ್ಲೂ ಈ ರೇಂಜ್ ಚಳಿ ಆಗ್ತಾ ಇರೋದು ಇವಾಗಲೇ ನಾನು ನೋಡ್ತಾ ಇರೋದು. ನಮ್ಮ ಹಳ್ಳಿಲಂತೂ ಇದಕ್ಕಿಂತ ಸಿಕ್ಕಾಪಟ್ಟೆ ಚಳಿ. ಒಂದು ಮನೇಲಿ ನೋಡಿದ್ರೆ ಹಬ್ಬಕ್ಕೆ ಸ್ಪೆಷಲ್ಲು ಎಳ್ಳು ಬೆಲ್ಲ, ಆಮೇಲೆ ಕಬ್ಬಿನ ಜೊತೆಗೆ ಕಡಲೆಕಾಯಿ, ಅವರೆಕಾಳು ಎಲ್ಲ ಬೇಯಿಸ್ಬಿಟ್ಟಾರೆ ನಮ್ಮ ಹುಡುಗರು. ನಮ್ಮ ರೂಮ್ಮೇಟ್ಸ್ ಎಲ್ಲ ಇಬ್ಬರು ಸೇರಿಕೊಂಡು ಕಡಲೆಕಾಯಿ ಅವರೆಕಾಳು ಎಲ್ಲ ಬೇಯಿಸಿದ್ದಾರೆ. ಅವರೆಕಾಯಿ ಬಂದು ನಮ್ಮ ಊರಿಂದನೇ ತಂದಿರೋದು. ಊರಿಂದ ತಂದು ಕಡಲೆಕಾಯಿನೂ ಮತ್ತು ಅದನ್ನು ಬೇಯಿಸಿದ್ದಾರೆ. ಇದು ಇವತ್ತು ನಾವು ಓಡಾಡಿರೋ ಟ್ರಿಪ್ಪು 200 ಕಿಲೋಮೀಟ್ರ್ ಹತ್ರ ಇದೆ. ಇವತ್ತಿಗೆ ಸಾಕು, ಇಷ್ಟೇ. ಮತ್ತೆ ಸಿಗುವ.